ಡಿಪ್ಲೊಮ್ಯಾಟಿಕ್ ಸ್ಟ್ರೈಕ್ ಆಯ್ತು, ಡಿಜಿಟಲ್ ಸ್ಟ್ರೈಕ್ ಆಯ್ತು, ವಾಟರ್ ವಾರ್, ವ್ಯಾಪಾರ, ಗಡಿ, ವೀಸಾ ಎಲ್ಲ ಬಂದಾಯ್ತು. ಈಗ ಪಾಕ್ಗೆ ಮಹಾ ಆರ್ಥಿಕ ಪ್ರಹಾರ ನೀಡುವುದಕ್ಕೆ ಹೊರಟಿದೆ ಭಾರತ. ಮೊದಲೇ ದುಡ್ಡಿಲ್ಲದೆ ಸಾಲ ಮಾಡಿ ಯುದ್ಧ ಮಾಡುವ ಸ್ಥಿತಿಯಲ್ಲಿರುವ ಪಾಕ್ ಇದನ್ನ ತಡೆದುಕೊಳ್ಳುತ್ತಾ ಎಲ್ಲಾ ದಿಕ್ಕಿನಲ್ಲೂ ಪಾಕಿಸ್ತಾನವನ್ನ ಹಿಂಡಿ ಹಿಪ್ಪೆ ಮಾಡ್ತಾ ಇದೆ ಭಾರತ. ಮಿಲಿಟರಿ ಸ್ಟ್ರೈಕ್ಗಿಂತ ಮೊದಲು ಪಾಕ್ಗೆ ಕೊಟ್ಟ ಪ್ರಹಾರಗಳ ಒಂದು ಡೀಟೇಲ್ ವರದಿ ಇಲ್ಲಿದೆ ನೋಡಿ. ತುತ್ತು ಅನ್ನಕ್ಕೂ ಒದ್ದಾಡ್ತಿದೆ ಪಾಕಿಸ್ತಾನ. ಪಾಕ್ ವಿರುದ್ಧ ಆರ್ಥಿಕ ಸಮರ ಸಾರಿದ ಭಾರತ. ಜಾಗತಿಕ ಮಟ್ಟದಲ್ಲಿ ಪಾಕ್ ವಿರುದ್ಧ ಭಾರತ ಮತ್ತೊಂದು ಯುದ್ಧಕ್ಕೆ ನಾಂದಿ ಹಾಡಿದೆ. ರಾಜತಾಂತ್ರಿಕ, ಜಲಯುದ್ಧ, ಡಿಜಿಟಲ್ ಹಾಗೂ ಟ್ರೇಡ್ ವಾರ್ ಬೆನ್ನಲ್ಲೇ ಇದೀಗ ಆರ್ಥಿಕ ಸಮರ ಸಾರಿದೆ. ಈಗಾಗಲೇ ಹಣದುಬ್ಬರದಿಂದ ಕಂಗೆಟ್ಟ ಪಾಕ್ ಐಎಂಎಫ್ ಬಳಿ 11,000 ಕೋಟಿ ಸಾಲ ಕೇಳಿತ್ತು. ಆದ್ರೆ ಈಗ ಅದನ್ನ ತಡೆಯಲು ಭಾರತ ಮಾಸ್ಟರ್ ಪ್ಲಾನ್ ಮಾಡಿದೆ. ಐಎಂಎಫ್ ಸೇರಿ ಜಾಗತಿಕ ಸಂಸ್ಥೆಗಳಿಗೆ ಭಾರತ ಮನವಿ ಮಾಡಲು ನಿರ್ಧರಿಸಿದೆ. ಪಾಕ್ಗೆ ನೀಡಿದ ಸಾಲದ ಬಗ್ಗೆ ಮರುಪರಿಶೀಲನೆ ಮಾಡುವಂತೆ ಮನವಿ ಸಲ್ಲಿಸಲು ಮುಂದಾಗಿದೆ. ಈಗಾಗಲೇ ಪಾಕಿಸ್ತಾನ ಐಎಂಎಫ್ನಲ್ಲಿ $8.3 ಬಿಲಿಯನ್ ಸಾಲ ಮಾಡಿದೆ. ಈ ಮೂಲಕ ಐಎಂಎಫ್ನಲ್ಲಿ ಅತಿ ಹೆಚ್ಚು ಸಾಲ ಪಡೆದ 5ನೇ ದೇಶ ಪಾಕಿಸ್ತಾನವಾಗಿದೆ. ಜೊತೆಗೆ ಮತ್ತೆ ಸಾಲಕ್ಕಾಗಿ ಐಎಂಎಫ್ ಮೊರೆ ಹೋಗಿದೆ. ಒಂದ್ ವೇಳೆ ಮತ್ತೆ ಪಾಕಿಸ್ತಾನಕ್ಕೆ ಸಾಲ ಕೊಟ್ಟರೆ ದುಷ್ಕೃತ್ಯಗಳಿಗೆ ಬಳಸುವ ಸಾಧ್ಯತೆ ಇದೆ. ಹೀಗಾಗಿ ಸಾಲ ನಿರಾಕರಿಸುವಂತೆ ಭಾರತ ಐಎಂಎಫ್ಗೆ ಮನವಿ ಸಲ್ಲಿಸಿದೆ. ಪಾಕ್ಗೆ ನಿಲ್ಲುತ್ತಾ ಎಡಿಬಿ ಫಂಡ್ ಹರಿವು. ಇಷ್ಟೇ ಅಲ್ಲ, ಜಿನ್ನಲ್ಯಾಂಡ್ಗೆ ಇಂಡಿಯಾ ಮತ್ತೊಂದು ಆರ್ಥಿಕ ಹೊಡೆತ ಕೊಟ್ಟಿದೆ. ಅನುದಾನ ನಿಲ್ಲಿಸುವಂತೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಎಡಿಬಿಗೆ ಭಾರತ ಮನವರಿಕೆ ಮಾಡಿರುವ ಮಾಹಿತಿ ಲಭ್ಯವಾಗಿದೆ. ಇಟಲಿಯ ಮಿಲಾನ್ನಲ್ಲಿ ಸಚಿವೆ ನಿರ್ಮಲಾ ಸೀತಾರಾಮನ್ ಏಷ್ಯಾ ಅಭಿವೃದ್ಧಿ ಬ್ಯಾಂಕ್ ಅಧ್ಯಕ್ಷರನ್ನ ಭೇಟಿಯಾಗಿದ್ದಾರೆ. ಈ ಭೇಟಿ ಪಾಕಿಸ್ತಾನಕ್ಕೆ ನಡುಕ ಹುಟ್ಟಿಸಿದೆ. ನಿರ್ಮಲಾ ಸೀತಾರಾಮನ್ ಮಿಲಾನ್ನಲ್ಲಿ ಐಎಂಎಫ್ನ ಹಲವು ಅಧಿಕಾರಿಗಳನ್ನು ಕೂಡ ಭೇಟಿ ಮಾಡಲಿದ್ದಾರೆ. ಎಫ್ಎಟಿಎಫ್ ಗ್ರೇ ಲಿಸ್ಟ್ಗೆ ಪಾಕ್. ಪಾಲ್ಗಾಮ್ ಉಗ್ರ ದಾಳಿಯ ನಂತರ ಪಾಕಿಸ್ತಾನವನ್ನ ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಅಥವಾ ಎಫ್ಎಟಿಎಫ್ ಗ್ರೇ ಲಿಸ್ಟ್ಗೆ ಸೇರಿಸಲು ಭಾರತ ಲಾಬಿ ನಡೆಸ್ತಾ ಇದೆ. ಗ್ರೇ ಲಿಸ್ಟ್ಗೆ ಸೇರಿಸಿದ್ರೆ ಪಾಕಿಸ್ತಾನಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಲ ಸಿಗೋದು ದುಸ್ತರವಾಗಲಿದೆ. ವಾಟರ್ ವಾರ್ನಿಂದ ನೀರು ಬಂದಾಗಿದೆ. ವ್ಯಾಪಾರ ಬಂದಾಗಿರೋದ್ರಿಂದ ಪಾಕ್ನಲ್ಲಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗಿದೆ. ಈಗ ಹಣಕಾಸು ಪ್ರವಾಹದಿಂದ ಪಾಕಿಸ್ತಾನಕ್ಕೆ 2 ಕೈಯಲ್ಲಿ ಭವತಿ ಭಿಕ್ಷಾಂದೇಹಿ ಎಂದು ಭಿಕ್ಷೆ ಬೇಡುವುದು ಗ್ಯಾರಂಟಿಯಾಗಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಡಿಪ್ಲೊಮ್ಯಾಟಿಕ್ ಸ್ಟ್ರೈಕ್ ಆಯ್ತು, ಡಿಜಿಟಲ್ ಸ್ಟ್ರೈಕ್ ಆಯ್ತು, ವಾಟರ್ ವಾರ್, ವ್ಯಾಪಾರ, ಗಡಿ, ವೀಸಾ ಎಲ್ಲ ಬಂದಾಯ್ತು. ಈಗ ಪಾಕ್ಗೆ ಮಹಾ ಆರ್ಥಿಕ ಪ್ರಹಾರ ನೀಡುವುದಕ್ಕೆ ಹೊರಟಿದೆ ಭಾರತ. ಮೊದಲೇ ದುಡ್ಡಿಲ್ಲದೆ ಸಾಲ ಮಾಡಿ ಯುದ್ಧ ಮಾಡುವ ಸ್ಥಿತಿಯಲ್ಲಿರುವ ಪಾಕ್ ಇದನ್ನ ತಡೆದುಕೊಳ್ಳುತ್ತಾ ಎಲ್ಲಾ ದಿಕ್ಕಿನಲ್ಲೂ ಪಾಕಿಸ್ತಾನವನ್ನ ಹಿಂಡಿ ಹಿಪ್ಪೆ ಮಾಡ್ತಾ ಇದೆ ಭಾರತ. ಮಿಲಿಟರಿ ಸ್ಟ್ರೈಕ್ಗಿಂತ ಮೊದಲು ಪಾಕ್ಗೆ ಕೊಟ್ಟ ಪ್ರಹಾರಗಳ ಒಂದು ಡೀಟೇಲ್ ವರದಿ ಇಲ್ಲಿದೆ ನೋಡಿ. ತುತ್ತು ಅನ್ನಕ್ಕೂ ಒದ್ದಾಡ್ತಿದೆ ಪಾಕಿಸ್ತಾನ. ಪಾಕ್ ವಿರುದ್ಧ ಆರ್ಥಿಕ ಸಮರ ಸಾರಿದ ಭಾರತ. ಜಾಗತಿಕ ಮಟ್ಟದಲ್ಲಿ ಪಾಕ್ ವಿರುದ್ಧ ಭಾರತ ಮತ್ತೊಂದು ಯುದ್ಧಕ್ಕೆ ನಾಂದಿ ಹಾಡಿದೆ. ರಾಜತಾಂತ್ರಿಕ, ಜಲಯುದ್ಧ, ಡಿಜಿಟಲ್ ಹಾಗೂ ಟ್ರೇಡ್ ವಾರ್ ಬೆನ್ನಲ್ಲೇ ಇದೀಗ ಆರ್ಥಿಕ ಸಮರ ಸಾರಿದೆ. ಈಗಾಗಲೇ ಹಣದುಬ್ಬರದಿಂದ ಕಂಗೆಟ್ಟ ಪಾಕ್ ಐಎಂಎಫ್ ಬಳಿ 11,000 ಕೋಟಿ ಸಾಲ ಕೇಳಿತ್ತು. ಆದ್ರೆ ಈಗ ಅದನ್ನ ತಡೆಯಲು ಭಾರತ ಮಾಸ್ಟರ್ ಪ್ಲಾನ್ ಮಾಡಿದೆ. ಐಎಂಎಫ್ ಸೇರಿ ಜಾಗತಿಕ ಸಂಸ್ಥೆಗಳಿಗೆ ಭಾರತ ಮನವಿ ಮಾಡಲು ನಿರ್ಧರಿಸಿದೆ. ಪಾಕ್ಗೆ ನೀಡಿದ ಸಾಲದ ಬಗ್ಗೆ ಮರುಪರಿಶೀಲನೆ ಮಾಡುವಂತೆ ಮನವಿ ಸಲ್ಲಿಸಲು ಮುಂದಾಗಿದೆ. ಈಗಾಗಲೇ ಪಾಕಿಸ್ತಾನ ಐಎಂಎಫ್ನಲ್ಲಿ $8.3 ಬಿಲಿಯನ್ ಸಾಲ ಮಾಡಿದೆ. ಈ ಮೂಲಕ ಐಎಂಎಫ್ನಲ್ಲಿ ಅತಿ ಹೆಚ್ಚು ಸಾಲ ಪಡೆದ 5ನೇ ದೇಶ ಪಾಕಿಸ್ತಾನವಾಗಿದೆ. ಜೊತೆಗೆ ಮತ್ತೆ ಸಾಲಕ್ಕಾಗಿ ಐಎಂಎಫ್ ಮೊರೆ ಹೋಗಿದೆ. ಒಂದ್ ವೇಳೆ ಮತ್ತೆ ಪಾಕಿಸ್ತಾನಕ್ಕೆ ಸಾಲ ಕೊಟ್ಟರೆ ದುಷ್ಕೃತ್ಯಗಳಿಗೆ ಬಳಸುವ ಸಾಧ್ಯತೆ ಇದೆ. ಹೀಗಾಗಿ ಸಾಲ ನಿರಾಕರಿಸುವಂತೆ ಭಾರತ ಐಎಂಎಫ್ಗೆ ಮನವಿ ಸಲ್ಲಿಸಿದೆ.
ಪಾಕ್ಗೆ ನಿಲ್ಲುತ್ತಾ ಎಡಿಬಿ ಫಂಡ್ ಹರಿವು. ಇಷ್ಟೇ ಅಲ್ಲ, ಚಿನ್ನಲ್ಯಾಂಡ್ಗೆ ಇಂಡಿಯಾ ಮತ್ತೊಂದು ಆರ್ಥಿಕ ಹೊಡೆತ ಕೊಟ್ಟಿದೆ. ಅನುದಾನ ನಿಲ್ಲಿಸುವಂತೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಎಡಿಬಿಗೆ ಭಾರತ ಮನವರಿಕೆ ಮಾಡಿರುವ ಮಾಹಿತಿ ಲಭ್ಯವಾಗಿದೆ. ಇಟಲಿಯ ಮಿಲಾನ್ನಲ್ಲಿ ಸಚಿವೆ ನಿರ್ಮಲಾ ಸೀತಾರಾಮನ್ ಏಷ್ಯಾ ಅಭಿವೃದ್ಧಿ ಬ್ಯಾಂಕ್ ಅಧ್ಯಕ್ಷರನ್ನ ಭೇಟಿಯಾಗಿದ್ದಾರೆ. ಈ ಭೇಟಿ ಪಾಕಿಸ್ತಾನಕ್ಕೆ ನಡುಕ ಹುಟ್ಟಿಸಿದೆ. ನಿರ್ಮಲಾ ಸೀತಾರಾಮನ್ ಮಿಲಾನ್ನಲ್ಲಿ ಐಎಂಎಫ್ನ ಹಲವು ಅಧಿಕಾರಿಗಳನ್ನು ಕೂಡ ಭೇಟಿ ಮಾಡಲಿದ್ದಾರೆ. ಎಫ್ಎಟಿಎಫ್ ಗ್ರೇ ಲಿಸ್ಟ್ಗೆ ಪಾಕ್. ಪಾಲ್ಗಾಮ್ ಉಗ್ರ ದಾಳಿ ನಂತರ ಪಾಕಿಸ್ತಾನವನ್ನ ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಅಥವಾ ಎಫ್ಎಟಿಎಫ್ ಗ್ರೇ ಲಿಸ್ಟ್ಗೆ ಸೇರಿಸಲು ಭಾರತ ಲಾಬಿ ನಡೆಸ್ತಾ ಇದೆ. ಗ್ರೇ ಲಿಸ್ಟ್ಗೆ ಸೇರಿಸಿದ್ರೆ ಪಾಕಿಸ್ತಾನಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಲ ಸಿಗೋದು ದುಸ್ತರವಾಗಲಿದೆ. ವಾಟರ್ ವಾರ್ನಿಂದ ನೀರು ಬಂದಾಗಿದೆ. ವ್ಯಾಪಾರ ಬಂದಾಗಿರೋದ್ರಿಂದ ಪಾಕ್ನಲ್ಲಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗಿದೆ. ಈಗ ಹಣಕಾಸು ಪ್ರವಾಹದಿಂದ ಪಾಕಿಸ್ತಾನಕ್ಕೆ ಎರಡು ಕೈಯಲ್ಲಿ ಭವತಿ ಭಿಕ್ಷಾಂದೇಹಿ ಎಂದು ಭಿಕ್ಷೆ ಬೇಡುವುದು ಗ್ಯಾರಂಟಿಯಾಗಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಡಿಪ್ಲೊಮ್ಯಾಟಿಕ್ ಸ್ಟ್ರೈಕ್ ಆಯ್ತು, ಡಿಜಿಟಲ್ ಸ್ಟ್ರೈಕ್ ಆಯ್ತು, ವಾಟರ್ ವಾರ್, ವ್ಯಾಪಾರ, ಗಡಿ, ವೀಸಾ ಎಲ್ಲ ಬಂದಾಯ್ತು. ಈಗ ಪಾಕ್ಗೆ ಮಹಾ ಆರ್ಥಿಕ ಪ್ರಹಾರ ನೀಡುವುದಕ್ಕೆ ಹೊರಟಿದೆ ಭಾರತ. ಮೊದಲೇ ದುಡ್ಡಿಲ್ಲದೆ ಸಾಲ ಮಾಡಿ ಯುದ್ಧ ಮಾಡುವ ಸ್ಥಿತಿಯಲ್ಲಿರುವ ಪಾಕ್ ಇದನ್ನ ತಡೆದುಕೊಳ್ಳುತ್ತಾ ಎಲ್ಲಾ ದಿಕ್ಕಿನಲ್ಲೂ ಪಾಕಿಸ್ತಾನವನ್ನ ಹಿಂಡಿ ಹಿಪ್ಪೆ ಮಾಡ್ತಾ ಇದೆ ಭಾರತ. ಮಿಲಿಟರಿ ಸ್ಟ್ರೈಕ್ಗಿಂತ ಮೊದಲು ಪಾಕ್ಗೆ ಕೊಟ್ಟ ಪ್ರಹಾರಗಳ ಒಂದು ಡೀಟೇಲ್ ವರದಿ ಇಲ್ಲಿದೆ ನೋಡಿ. ತುತ್ತು ಅನ್ನಕ್ಕೂ ಒದ್ದಾಡ್ತಿದೆ ಪಾಕಿಸ್ತಾನ. ಪಾಕ್ ವಿರುದ್ಧ ಆರ್ಥಿಕ ಸಮರ ಸಾರಿದ ಭಾರತ. ಜಾಗತಿಕ ಮಟ್ಟದಲ್ಲಿ ಪಾಕ್ ವಿರುದ್ಧ ಭಾರತ ಮತ್ತೊಂದು ಯುದ್ಧಕ್ಕೆ ನಾಂದಿ ಹಾಡಿದೆ. ರಾಜತಾಂತ್ರಿಕ, ಜಲಯುದ್ಧ, ಡಿಜಿಟಲ್ ಹಾಗೂ ಟ್ರೇಡ್ ವಾರ್ ಬೆನ್ನಲ್ಲೇ ಇದೀಗ ಆರ್ಥಿಕ ಸಮರ ಸಾರಿದೆ. ಈಗಾಗಲೇ ಹಣದುಬ್ಬರದಿಂದ ಕಂಗೆಟ್ಟ ಪಾಕ್ ಐಎಂಎಫ್ ಬಳಿ 11,000 ಕೋಟಿ ಸಾಲ ಕೇಳಿತ್ತು. ಆದ್ರೆ ಈಗ ಅದನ್ನ ತಡೆಯಲು ಭಾರತ ಮಾಸ್ಟರ್ ಪ್ಲಾನ್ ಮಾಡಿದೆ. ಐಎಂಎಫ್ ಸೇರಿ ಜಾಗತಿಕ ಸಂಸ್ಥೆಗಳಿಗೆ ಭಾರತ ಮನವಿ ಮಾಡಲು ನಿರ್ಧರಿಸಿದೆ. ಪಾಕ್ಗೆ ನೀಡಿದ ಸಾಲದ ಬಗ್ಗೆ ಮರುಪರಿಶೀಲನೆ ಮಾಡುವಂತೆ ಮನವಿ ಸಲ್ಲಿಸಲು ಮುಂದಾಗಿದೆ. ಈಗಾಗಲೇ ಪಾಕಿಸ್ತಾನ ಐಎಂಎಫ್ನಲ್ಲಿ $8.3 ಬಿಲಿಯನ್ ಸಾಲ ಮಾಡಿದೆ. ಈ ಮೂಲಕ ಐಎಂಎಫ್ನಲ್ಲಿ ಅತಿ ಹೆಚ್ಚು ಸಾಲ ಪಡೆದ 5ನೇ ದೇಶ ಪಾಕಿಸ್ತಾನವಾಗಿದೆ. ಜೊತೆಗೆ ಮತ್ತೆ ಸಾಲಕ್ಕಾಗಿ ಐಎಂಎಫ್ ಮೊರೆ ಹೋಗಿದೆ. ಒಂದ್ ವೇಳೆ ಮತ್ತೆ ಪಾಕಿಸ್ತಾನಕ್ಕೆ ಸಾಲ ಕೊಟ್ಟರೆ ದುಷ್ಕೃತ್ಯಗಳಿಗೆ ಬಳಸುವ ಸಾಧ್ಯತೆ ಇದೆ. ಹೀಗಾಗಿ ಸಾಲ ನಿರಾಕರಿಸುವಂತೆ ಭಾರತ ಐಎಂಎಫ್ಗೆ ಮನವಿ ಸಲ್ಲಿಸಿದೆ. ಪಾಕ್ಗೆ ನಿಲ್ಲುತ್ತಾ ಎಡಿಬಿ ಫಂಡ್ ಹರಿವು. ಇಷ್ಟೇ ಅಲ್ಲ, ಚಿನ್ನಲ್ಯಾಂಡ್ಗೆ ಇಂಡಿಯಾ ಮತ್ತೊಂದು ಆರ್ಥಿಕ ಹೊಡೆತ ಕೊಟ್ಟಿದೆ. ಅನುದಾನ ನಿಲ್ಲಿಸುವಂತೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಎಡಿಬಿಗೆ ಭಾರತ ಮನವರಿಕೆ ಮಾಡಿರುವ ಮಾಹಿತಿ ಲಭ್ಯವಾಗಿದೆ. ಇಟಲಿಯ ಮಿಲಾನ್ನಲ್ಲಿ ಸಚಿವೆ ನಿರ್ಮಲಾ ಸೀತಾರಾಮನ್ ಏಷ್ಯಾ ಅಭಿವೃದ್ಧಿ ಬ್ಯಾಂಕ್ ಅಧ್ಯಕ್ಷರನ್ನ ಭೇಟಿಯಾಗಿದ್ದಾರೆ. ಈ ಭೇಟಿ ಪಾಕಿಸ್ತಾನಕ್ಕೆ ನಡುಕ ಹುಟ್ಟಿಸಿದೆ. ನಿರ್ಮಲಾ ಸೀತಾರಾಮನ್ ಮಿಲಾನ್ನಲ್ಲಿ ಐಎಂಎಫ್ನ ಹಲವು ಅಧಿಕಾರಿಗಳನ್ನು ಕೂಡ ಭೇಟಿ ಮಾಡಲಿದ್ದಾರೆ. ಎಫ್ಎಟಿಎಫ್ ಗ್ರೇ ಲಿಸ್ಟ್ಗೆ ಪಾಕ್. ಪಾಲ್ಗಾಮ್ ಉಗ್ರ ದಾಳಿ ನಂತರ ಪಾಕಿಸ್ತಾನವನ್ನ ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಅಥವಾ ಎಫ್ಎಟಿಎಫ್ ಗ್ರೇ ಲಿಸ್ಟ್ಗೆ ಸೇರಿಸಲು ಭಾರತ ಲಾಬಿ ನಡೆಸ್ತಾ ಇದೆ. ಗ್ರೇ ಲಿಸ್ಟ್ಗೆ ಸೇರಿಸಿದ್ರೆ ಪಾಕಿಸ್ತಾನಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಲ ಸಿಗೋದು ದುಸ್ತರವಾಗಲಿದೆ. ವಾಟರ್ ವಾರ್ನಿಂದ ನೀರು ಬಂದಾಗಿದೆ. ವ್ಯಾಪಾರ ಬಂದಾಗಿರೋದ್ರಿಂದ ಪಾಕ್ನಲ್ಲಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗಿದೆ. ಈಗ ಹಣಕಾಸು ಪ್ರವಾಹದಿಂದ ಪಾಕಿಸ್ತಾನಕ್ಕೆ ಎರಡು ಕೈಯಲ್ಲಿ ಭವತಿ ಭಿಕ್ಷಾಂದೇಹಿ ಎಂದು ಭಿಕ್ಷೆ ಬೇಡುವುದು ಗ್ಯಾರಂಟಿಯಾಗಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.